ದ್ವಿತೀಯ PUCಯ ಒಂದು ಸಮಾಜಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯು ಈಗಾಗಲೇ ಹೊರಡಿಸಿದ್ದು, ಹಿಂದಿನ ವಿಡಿಯೋದಲ್ಲಿ ಸಮಾಜಶಾಸ್ತ್ರ ಮಾದರಿ ಪ್ರಶ್ನೆ ಪತ್ರಿಕೆ 1ಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣವಾದಂತಹ ಉತ್ತರವನ್ನು ಕೊಟ್ಟಿದ್ದೇನೆ. ಈ ಒಂದು ವಿಡಿಯೋದಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆ 2ರ ಸಂಪೂರ್ಣವಾದಂತಹ ಉತ್ತರಗಳನ್ನು ಇಲ್ಲಿ ನೋಡ್ತಾ ಹೋಗೋಣ. ಸೂಚನೆಗಳನ್ನು ಸರಿಯಾಗಿ ಗಮನಿಸಬೇಕಾಗುತ್ತೆ. ಹಾಗೆ ಮುಂದಿನ ಒಂದು ಮೇನು ನೋಡೋಣ. ಭಾಗ ಎಗೆ ಸಂಬಂಧಿಸಿರುವಂಥದ್ದು ಸರಿಯಾದ ಉತ್ತರಗಳನ್ನು ಆರಿಸಿ ಬರೆಯಿರಿ ಅಂತ ಕೇಳಿದರೆ 5 ಪ್ರಶ್ನೋತ್ತರಗಳು ಇರುತ್ತೆ. ಅಂದರೆ 5 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ. 5ಕ್ಕೂ ಕೂಡ ನೀವು ಉತ್ತರಿಸಬೇಕಾಗುತ್ತೆ. ಒಂದೊಂದಕ್ಕೆ ಉತ್ತರಿಸಿದರೆ 5 ಅಂಕಗಳು ಇರುತ್ತೆ. ಮೊದಲನೆಯ ಪ್ರಶ್ನೆ, 2011ರ ಜನಗಣತಿಯ ಪ್ರಕಾರ ಭಾರತದ ಸಾಕ್ಷರತಾ ಪ್ರಮಾಣ ಎಷ್ಟು ಅಂತ ಇದೆ. ಅದು ಇಲ್ಲಿರುವಂತಹ ಆಪ್ಷನಲ್ಲಿ ಸರಿಯಾದಂತಹ ಉತ್ತರ ಅಂದರೆ 74.4. ಇನ್ನು ಸರಿಯಾದಂತಹ ಜೋಡಣೆಯನ್ನು ಗುರುತಿಸಿರಿ ಅಂತ ಕೇಳಿದರೆ ನೋಡಿ, ಒಂದು ಇಲ್ಲಿ ಪಟ್ಟಿ 1 ಪಟ್ಟಿ 2 ಅಂತ ಕೊಟ್ಟಿದ್ದಾರೆ. ಹರ್ಬರ್ಟ್ ರಿಸ್ಲೆ, SV ಕೇತ್ಕರ್, JH ಹಟನ್ ಹಾಗೆ JS ಗುರ್ಯೆ ಅನ್ನುವಂತಹದ್ದನ್ನು ಕೊಟ್ಟಿದ್ದಾರೆ. ಇಲ್ಲಿ ಇರುವಂತಹ ಆಯ್ಕೆಗಳಲ್ಲಿ ಸರಿಯಾದಂತಹ ಆಯ್ಕೆಗಳನ್ನು ನೋಡೋದಾದರೆ, ಅಂದರೆ ಮೊದಲನೆಯದಾಗಿ ಹರ್ಬರ್ಟ್ ರಿಸ್ಲೆ ಅವರಿಗೆ ಪೀಪಲ್ ಆಫ್ ಇಂಡಿಯಾ ಅನ್ನುವಂತಹದ್ದು ಬರುತ್ತೆ. ಇನ್ನು SV ಕೇತ್ಕರ್ ಅನ್ನುವಂತಹದ್ದಕ್ಕೆ ಹಿಸ್ಟ್ರಿ ಆಫ್ ಕ್ಯಾಸ್ಟ್ ಇನ್ ಇಂಡಿಯಾ, ಹಾಗೆ JH ಹಟನ್ ಅನ್ನುವಂಥದ್ದಕ್ಕೆ ಕ್ಯಾಸ್ಟ್ ಇನ್ ಇಂಡಿಯಾ ಅನ್ನುವಂಥದ್ದು, GS ಗುರ್ಯೆ ಅನ್ನುವಂಥದ್ದಕ್ಕೆ ಬರುವಂಥದ್ದು ಕ್ಯಾಸ್ಟ್ ಆ್ಯಂಡ್ ರೇಸ್ ಇನ್ ಇಂಡಿಯಾ ಅಂತ ಹೇಳ್ಬಿಟ್ಟು. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಬುಡಕಟ್ಟುಗಳ ಸ್ಥಾನಮಾನ ಹೆಚ್ಚಿದೆ ಎನ್ನುವಂಥದ್ದು ಒಂದು ಕಾರಣವನ್ನು ಕೊಟ್ಟಿದ್ದಾರೆ. ಬಿ ಕಾರಣ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಬುಡಕಟ್ಟುಗಳಿಗೆ ಸಂವಿಧಾನಾತ್ಮಕ ಮತ್ತು ಶಾಸನಾತ್ಮಕ ಸೌಲಭ್ಯಗಳನ್ನು ನೀಡಲಾಗಿದೆ. ಎ ಮತ್ತು ಬಿಗಳೆರಡೂ ಸರಿಯಾಗಿದೆ ಮತ್ತು ಎಗೆ ಬಿ ಸರಿಯಾದಂತಹ ಕಾರಣವಾಗಿದೆ. ಎ ಮತ್ತು ಬಿಗಳೆರಡೂ ಸರಿಯಾಗಿದೆ ಮತ್ತು ಎಗೆ ಬಿ ಸರಿಯಾದ ಕಾರಣವಲ್ಲ. ಎ ಸರಿ, ಬಿ ತಪ್ಪು, ಎ ತಪ್ಪು ಮತ್ತು ಬಿ ಸರಿ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಸರಿಯಾಗಿರುವಂತಹದ್ದು ಏನು ಅಂತಂದರೆ ಎ ಮತ್ತು ಬಿಗಳೆರಡೂ ಸರಿಯಾಗಿದೆ ಮತ್ತು ಎಗೆ ಬಿ ಸರಿಯಾದಂತಹ ಕಾರಣ ಆಗಿದೆ. ಅಂದರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟದ ಬುಡಕಟ್ಟುಗಳ ಸ್ಥಾನಮಾನ ಹೆಚ್ಚಿದೆ ಅಂತ ಹೇಳಿದರೆ ಹೌದು. ಹಾಗೆ ಬಿನಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಬುಡಕಟ್ಟುಗಳಿಗೆ ಸಂವಿಧಾನಾತ್ಮಕ ಮತ್ತು ಶಾಸನಾತ್ಮಕ ಸೌಲಭ್ಯಗಳನ್ನು ನೀಡಲಾಗಿದೆ. ಹೇಗೆ ಅಂದರೆ ಎಗೆ ಬಿ ಸರಿಯಾದಂತಹ ಒಂದು ಕಾರಣವಾಗಿದೆ ಅನ್ನುವಂಥದ್ದು ಸರಿಯಾದಂತಹ ಉತ್ತರ. ಮುಂದಿನದು, ವಸಾಹತು ಅವಧಿಯಲ್ಲಿ ಉಪ್ಪಿನ ವ್ಯಾಪಾರದಲ್ಲಿ ತೊಡಗಿಸಿಕೊಂಡ ಆದಿವಾಸಿ ಸಮುದಾಯ ಯಾವುದು ಅಂತ ಕೇಳಿದರೆ ಅದು ಬಂಜಾರ. ಇನ್ನು 5ನೆಯ ಒಂದು ಪ್ರಶ್ನೆ, ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ನಡೆದ ಮೊದಲ ರೈತ ಹೋರಾಟ ಯಾವುದು ಅಂತಂದರೆ ಅದು ಕಾಗೋಡು ಸತ್ಯಾಗ್ರಹ. ಮುಂದಿನ ಒಂದು ಮೇನು, ಕೆಳಗಿನ ಆವರಣದಲ್ಲಿ ಕೊಟ್ಟಿರುವ ಸರಿಯಾದ ಉತ್ತರಗಳನ್ನು ಆರಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ನೋಡಿ, ನರಸಿಂಗ್ರವರ ಪಿತೃಪ್ರಧಾನ ಅವಿಭಕ್ತ ಕುಟುಂಬದ ಪ್ರಮುಖ ಉದ್ಯೋಗ ಏನಾಗಿತ್ತು ಅಂದರೆ ಅದು ಕೃಷಿ. ಕುಲೀನೀಕರಣ ಪರಿಕಲ್ಪನೆಯನ್ನು ಪರಿಚಯಿಸಿದಂಥವರು ಎನ್ ಪ್ರಸಾದ್ರವರು. ಕನ್ನಡದ ಪ್ರಥಮ ವಾರ್ತಾಪತ್ರಿಕೆ ಮಂಗಳೂರು ಸಮಾಚಾರ. ಇನ್ನು SNDP ಸಂಘಟನೆಯನ್ನು ಪ್ರಾರಂಭಿಸಿದಂತಹವರು ಶ್ರೀ ನಾರಾಯಣ ಗುರು ಅವರು. ಬಾರ್ಬಿ ಗೊಂಬೆಯ ಸೃಷ್ಟಿಕರ್ತ ಯಾರು ಅಂದರೆ ಮೈಕಲ್ ಆಲ್ ಡಿರಿಜ್ ಅನ್ನುವಂಥದ್ದು. ಮುಂದಿನ ಒಂದು ಮೇನು, ಹೊಂದಿಸಿ ಬರೆಯಿರಿ ಅನ್ನುವಂತಹದ್ದು. ನೋಡಿ, ಎ ಮತ್ತು ಬಿ ಜನಸಂಖ್ಯೆ ವಿಭಜಕ ವರ್ಷ ಅಂತ ಹೇಳ್ಬಿಟ್ಟು ಯಾವಾಗ ಕರೆಯಲಾಗುತ್ತೆ ಅಂದರೆ 1921. ಇನ್ನು ಕೆನೆಪದರ ಅನ್ನುವಂಥದ್ದನ್ನು ಕೆ ಸಂತಾನಂ ಅನ್ನುವಂತಹದ್ದು. ಹಾಗೆ ನಿಶ್ಚಯಾತ್ಮಕ ಕ್ರಿಯೆ ಅನ್ನುವಂಥದ್ದಕ್ಕೆ ಜಾನ್ ಆಫ್ ಕೆನಡಿ. ಹಾಗೆ ಭೂಪಾಲ್ ವಿಷಾನಲ್ಲಿ ದುರಂತ ನಡೆದಂತಹ ವರ್ಷ 1984. ಅಮೆಜಾನ್ ಕಾಮ್ ಅನ್ನುವಂಥದ್ದು ಆನ್ಲೈನ್ ಶಾಪಿಂಗ್ ತಾಣವಾಗಿದೆ. ಮುಂದಿನ ಒಂದು ಮೇನನ್ನು ನೋಡೋಣ. ಕೆಳಗಿನ ಪ್ರಶ್ನೆಗಳಿಗೆ ತಲಾ ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳಿದರೆ, ಭಾರತದ ಪ್ರಾಚೀನ ಹೆಸರನ್ನು ಬರೆಯಿರಿ ಅಂತ ಕೇಳಿದರೆ ಅದು ಹಿಂದೂಸ್ತಾನ. ಹಾಗೆ ಪ್ರಬಲ ಜಾತಿ ಪರಿಕಲ್ಪನೆಯನ್ನು ಪರಿಚಯಿಸಿದಂತಹವರು ಯಾರು ಅಂದರೆ ಪ್ರಬಲ ಜಾತಿಯ ಪರಿಕಲ್ಪನೆಯನ್ನು ಪರಿಚಯಿಸಿದಂತಹವರು MN ಶ್ರೀನಿವಾಸರವರು. ಭಾರತೀಯ ಭಾಷಾ ಸಂಸ್ಥಾನ ಎಲ್ಲಿದೆ ಅಂದರೆ ಅದು ಮೈಸೂರಿನಲ್ಲಿದೆ. IRDPಯನ್ನು ವಿಸ್ತರಿಸಿ ಅಂತ ಕೇಳಿದರೆ I ಅಂದರೆ ಇಂಟರ್ಗ್ರೇಟೆಡ್, R ಅಂದರೆ ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅನ್ನುವಂಥದ್ದು. ಜಸ್ಟಿಸ್ ಪಾರ್ಟಿಯ ಯಾವುದಾದ್ರೂ ಒಂದು ಉದ್ದೇಶವನ್ನು ತಿಳಿಸಿ ಅಂತ ಕೇಳಿದರೆ ಬ್ರಾಹ್ಮಣೇತರ ಹಿತಾಸಕ್ತಿಯನ್ನು ರಕ್ಷಿಸುವಂತಹ ಒಂದು
ಉದ್ದೇಶವಾಗಿದೆ. ಮುಂದಿನ ಒಂದು ಮೇನು ಭಾಗ ಬಿಗೆ ಸಂಬಂಧಿಸಿರುವಂಥದ್ದು. ಕೆಳಗಿನ ಯಾವುದಾದರೂ 5 ಪ್ರಶ್ನೆಗಳಿಗೆ ತಲಾ 2ರಿಂದ 3 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದರೆ, ಇಲ್ಲಿ 5 ಪ್ರಶ್ನೆಗಳಿಗೆ ನೀವು ಉತ್ತರಿಸಬೇಕಾಗತ್ತೆ. ಒಂದೊಂದು ಪ್ರಶ್ನೆಗೆ ಉತ್ತರಿಸಿದ 2 ಅಂಕ ಇರುತ್ತೆ. ಭಾಷಾವಾದ ಎಂದರೇನು ಅಂತ ಕೇಳಿದರೆ, ತಮ್ಮ ಭಾಷೆಯನ್ನು ಕುರಿತು ವಿಶೇಷವಾದಂತಹ ಒಲವು, ಗೌರವ, ಅಭಿಮಾನಗಳನ್ನು ಹೊಂದಿರುವಂಥದ್ದು ಮತ್ತು ಇತರ ಭಾಷೆಗಳ ಕುರಿತು ಪೂರ್ವಾಗ್ರಹ ಮತ್ತು ದ್ವೇಷ ಭಾವನೆಯನ್ನು ಹೊಂದಿರುವಂತಹದ್ದಾಗಿದೆ. ಇನ್ನು ಸಾಮಾಜಿಕ ಹೊರಗುಳುವಿಕೆಯ ಅರ್ಥವನ್ನು ತಿಳಿಸಿ ಅಂತ ಕೇಳಿದರೆ, ವ್ಯಕ್ತಿಗಳು ಸಮಾಜದಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಳ್ಳುವಿಕೆಯನ್ನು ನಿರ್ಬಂಧಿಸುವಂತಹ ಮಾರ್ಗಗಳನ್ನು ಸಾಮಾಜಿಕ ಹೊರಗುಳಿಯುವಿಕೆ ಅಂತ ಹೇಳ್ಬಿಟ್ಟು ಕರೀತಾರೆ. ಇನ್ನು ಸೂಕ್ಷ್ಮ ಹಣಕಾಸಿನ 2 ಲಕ್ಷಣಗಳನ್ನು ಬರೆಯಿರಿ ಅಂತ ಕೇಳಿದರೆ, ಭದ್ರತೆ ಇಲ್ಲದೆ ನೀಡುವಂತಹ ಸಾಲ, ಬಡತನದ ರೇಖೆಗಿಂತ ಕೆಳಗಿರುವವರಿಗೆ ಸಾಲ, ಸ್ವಸಹಾಯ ಸಂಘಗಳ ಸದಸ್ಯರು ಕೂಡ ಹಣಕಾಸಿನ ಲಾಭವನ್ನು ಪಡೆಯುತ್ತಾರೆ. ಇನ್ನು ಸಾಮಾಜಿಕ ಸಮೈಕ್ಯತೆ ಅಂದ್ರೇನು ಅಂತ ಕೇಳಿದರೆ, ಸಮಾಜದಲ್ಲಿ ಎಲ್ಲರಿಗೂ ಕೂಡ ಸಮಾನವಾದಂತಹ ಹಕ್ಕುಗಳು ಮತ್ತು ಗೌರವ, ಲಿಂಗ, ಜಾತಿ, ಧರ್ಮ, ಆರ್ಥಿಕ ಸ್ಥಿತಿ ಯಾವುದನ್ನೂ ಲೆಕ್ಕಿಸದೆ ಎಲ್ಲರಿಗೂ ಸಮಾನವಾದ ಅವಕಾಶವನ್ನು ಕಲ್ಪಿಸುವಂತಹದ್ದಾಗಿದೆ. ಮುಂದಿನ ಒಂದು ಪ್ರಶ್ನೆ, ಯಾವುದಾದರೂ 2 ಪ್ರಭಾವಿ ಕೈಗಾರಿಕೋದ್ಯಮ ಕುಟುಂಬಗಳನ್ನು ಹೆಸರಿಸಿ ಅಂತ ಕೇಳಿದರೆ, ಮುಖೇಶ್ ಅಂಬಾನಿ ಕುಟುಂಬ, ಗೌತಮ್ ಅದಾನಿ ಕುಟುಂಬ, ಹಾಗೆ ಟಾಟಾ ಬಿರ್ಲಾ ಕುಟುಂಬ. ಯಾವುದಾದರೂ 2 ಅಂತ ಹೇಳಿದರೆ 2 ಬರೆದ್ರೆ ಸಾಕಾಗುತ್ತೆ. ಭಾರತದ 2 ಮಹಿಳಾ ಸಂಘಟನೆಗಳನ್ನು ಬರೆಯಿರಿ ಅಂತ ಕೇಳಿದರೆ, ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ, ಹಾಗೆ ಶ್ರೀ ಮಹಿಳಾ ಉದ್ಯೋಗ್ ಲಿಜ್ಜತ್ ಪಾಪಡ್. ಆಧುನೀಕರಣ ಎಂದರೇನು ಅಂತ ಕೇಳಿದರೆ, ಮಾನವನ ಚಟುವಟಿಕೆಗಳಲ್ಲಿ ಆಧುನಿಕ ವಿಜ್ಞಾನ ಮತ್ತು ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳುವಂತಹ ಒಂದು ಪ್ರಕ್ರಿಯೆಯಾಗಿದೆ. ಸಂಸ್ಕೃತಾನುಕರಣದ 2 ಅಂಶಗಳನ್ನು ತಿಳಿಸಿ ಅಂತ ಕೇಳಿದರೆ, ಕ್ರಿಯಾವಿಧಿಗಳು ಮತ್ತು ವಿವಾಹ. ಇನ್ನು ಮುಂದಿನದು ಭಾಗ ಸಿಗೆ ಸಂಬಂಧಿಸಿದಂತೆ ಕೆಳಗಿನ ಯಾವುದಾದರೂ 6 ಪ್ರಶ್ನೆಗಳಿಗೆ 15 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದರೆ, ಅಂದರೆ 5 ಅಂಕದ ಪ್ರಶ್ನೋತ್ತರಗಳಾಗಿರುತ್ತೆ. 25ನೆಯ ಪ್ರಶ್ನೆ, ಭಾರತದ ಜನಸಂಖ್ಯಾ ನೀತಿಯ ಅಂಶಗಳು ಅಂತ ಇದೆ. ಅಂದರೆ ಆ ಅಂಶಗಳು ನೋಡೋದಾದರೆ, ಜನಸಂಖ್ಯೆಯ ಬೆಳವಣಿಗೆಯ ನಿಯಂತ್ರಣ, ಹಾಗೆ ಕುಟುಂಬ ಯೋಜನೆ ಮತ್ತು ಜನನ ನಿಯಂತ್ರಣ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವಂಥದ್ದು, ಮಹಿಳಾ ಆರೋಗ್ಯ ಮತ್ತು ಸಬಲೀಕರಣ, ಮಕ್ಕಳ ಆರೋಗ್ಯ ಮತ್ತು ಶಿಕ್ಷಣ, ಜನಸಂಖ್ಯಾ ವೃದ್ಧಿಗೆ ತಡೆ, ಜನಸಂಖ್ಯಾ ಸಮತೋಲನ, ಜನಸಂಖ್ಯಾ ಮಾಹಿತಿ ಸಂಗ್ರಹ ಮತ್ತು ವಿಶ್ಲೇಷಣೆ, ಜನಸಂಖ್ಯಾ ಜಾಗೃತಿ ಮತ್ತು ಶಿಕ್ಷಣ, ವಯೋಮಿತಿಯ ನಿಯಂತ್ರಣ. ಇನ್ನು ಜನಸಂಖ್ಯಾ ನೀತಿಯು ಸಮಗ್ರ ಅಭಿವೃದ್ಧಿಗೆ ಸಹಾಯ ಮಾಡುವಂಥದ್ದು, ಜನಸಂಖ್ಯಾ ನಿಯಂತ್ರಣಕ್ಕೆ ಕಾನೂನು ಮತ್ತು ನೀತಿಯನ್ನು ರೂಪಿಸುವಂಥದ್ದು, ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ ಜನಸಂಖ್ಯಾ ನಿರ್ವಹಣೆ, ಜನಸಂಖ್ಯಾ ಆರೋಗ್ಯ ಸೇವೆಗಳ ವಿಸ್ತರಣೆ, ಜನಸಂಖ್ಯಾ ನಿರ್ವಹಣೆಯಲ್ಲಿ ತಂತ್ರಜ್ಞಾನದ ಬಳಕೆ, ಹಾಗೆ ಜನಸಂಖ್ಯಾ ನೀತಿಯು ದೇಶದ ಅಭಿವೃದ್ಧಿಗೆ ಮಾರ್ಗದರ್ಶಕವಾಗಿದೆ. ಇನ್ನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಕಲ್ಯಾಣಕ್ಕಾಗಿ ಕೈಗೊಳ್ಳಲಾದಂತಹ 5 ಸಂವಿಧಾನಾತ್ಮಕ ಅಂಶಗಳು ಯಾವುವು ಅಂತ ಕೇಳಿದರೆ, ಸಂವಿಧಾನದ 15ನೆಯ ವಿಧಿ ಯಾವುದೇ ಧರ್ಮ, ಜಾತಿ, ಲಿಂಗ, ಸ್ಥಳೀಯತೆಯ ಆಧಾರದ ಮೇಲೆ ಭೇದ ಭಾವವನ್ನು ನಿಷೇಧ ಮಾಡುವಂಥದ್ದು. 46ನೇ ಅನುಚ್ಛೇದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ವಿಶೇಷ ಶಿಕ್ಷಣ ಮತ್ತು ಉದ್ಯೋಗದ ಮೀಸಲು. ಹಾಗೆ 330 ಮತ್ತು 332ನೇ ವಿಧಿಗಳು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಶಾಸನ ಸಭೆಗಳಲ್ಲಿ ಮೀಸಲು ಸ್ಥಾನ. 338ನೆಯ ವಿಧಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಹಿತಾಸಕ್ತಿಗಾಗಿ ಆಯೋಗದ ಸ್ಥಾಪನೆ. 345ನೆಯ ವಿಧಿ ಪರಿಶಿಷ್ಟ ಜಾತಿಗಳ ಪಟ್ಟಿ ಮತ್ತು ಅವರ ಹಕ್ಕುಗಳ ನಿರ್ವಹಣೆ. ಇನ್ನು ಮಹಿಳಾ ಸಬಲೀಕರಣದಲ್ಲಿ ಸ್ವಯಂ ಸೇವಾ ಸಂಘಟನೆಗಳ ಪಾತ್ರ ಅಂತ ಕೇಳಿದರೆ, ಸ್ವಯಂ ಸೇವಾ ಸಂಘಟನೆಗಳು ಮಹಿಳಾ ಸಬಲೀಕರಣದಲ್ಲಿ ಪ್ರಮುಖವಾದಂತಹ ಪಾತ್ರವನ್ನು ವಹಿಸ್ತವೆ. ಮಹಿಳೆಯರಿಗೆ ಶಿಕ್ಷಣ ಮತ್ತು ತರಬೇತಿ ನೀಡುವುದು, ಸ್ವಾವಲಂಬನೆಗಾಗಿ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುವಂಥದ್ದು, ಮಹಿಳಾ ಆರೋಗ್ಯ ಮತ್ತು ಹಕ್ಕುಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂಥದ್ದು, ಮಹಿಳಾ ಹಿಂಸೆ ವಿರುದ್ಧ ಹೋರಾಟ, ಮಹಿಳಾ ನಾಯಕತ್ವ ಮತ್ತು ನಿರ್ಧಾರ ಕೈಗೊಳ್ಳುವಂತಹ ಸಾಮರ್ಥ್ಯವನ್ನು ವೃದ್ಧಿಸುವುದು, ಸಾಮಾಜಿಕ ಮತ್ತು ಆರ್ಥಿಕ ಅಭಿವೃದ್ಧಿಗೆ ಸಹಾಯ, ಮಹಿಳಾ ಸ್ವಯಂ ಸಹಾಯ ಗುಂಪುಗಳನ್ನು ರೂಪಿಸುವಂತಹದ್ದು, ಕಾನೂನು ಮತ್ತು ಹಕ್ಕುಗಳ ಬಗ್ಗೆ ಮಾಹಿತಿ ನೀಡುವುದು, ಮಹಿಳಾ ಸಬಲೀಕರಣಕ್ಕೆ ಸಂಬಂಧಿಸಿದ ಯೋಜನೆಗಳನ್ನು ಜಾರಿಗೆ ತರುವುದು, ಸಮುದಾಯದ ಮಟ್ಟದಲ್ಲಿ ಮಹಿಳೆಯರ ಹಿತಾಸಕ್ತಿಗೆ ಕಾರ್ಯವನ್ನು ನಿರ್ವಹಿಸುವಂಥದ್ದು. ಇನ್ನು ತರವಾಡಿನ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಂತ ಕೇಳಿದರೆ, ತರವಾಡು ಅಂದರೆ ಒಂದು ಕುಟುಂಬ ಅಥವಾ ವಂಶದ ಭೂಮಿಯು ಸಾಮಾನ್ಯವಾಗಿ ದಕ್ಷಿಣ ಭಾರತದ ಕೆಲವು ಭಾಗಗಳಲ್ಲಿ ಕಂಡುಬರುವಂತಹ
ಪರಂಪರೆಯ ಭೂಸ್ವಾಮ್ಯ ವ್ಯವಸ್ಥೆ. ಇದರಲ್ಲಿ ಕುಟುಂಬದ ಹಿರಿಯರ ಸದಸ್ಯರು ಭೂಮಿಯನ್ನು ನಿರ್ವಹಿಸ್ತಾರೆ. ತರವಾಡು ವ್ಯವಸ್ಥೆ ಕುಟುಂಬದ ಆರ್ಥಿಕ ಮತ್ತು ಸಾಮಾಜಿಕ ಸ್ಥಿತಿಗೆ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಇದು ಸಾಮೂಹಿಕ ಭೂಸ್ವಾಮ್ಯವನ್ನು ಸೂಚಿಸುತ್ತದೆ ಮತ್ತು ಕುಟುಂಬದ ಸದಸ್ಯರ ನಡುವೆ ಭೂಮಿಯನ್ನು ಹಂಚಿಕೆ ಮಾಡ್ತದೆ. ತರವಾಡುಗಳು ಸಾಮಾನ್ಯವಾಗಿ ವಂಶ ಪಾರಂಪರ್ಯವಾಗಿ ಸಾಕ್ತವೆ ಮತ್ತು ಕುಟುಂಬದ ಒಗ್ಗಟ್ಟಿಗೆ ಕಾರಣವಾಗಿರುವಂತಹದ್ದೇ ತರವಾಡು. ಹಾಗೆ ಅವಿಭಕ್ತ ಕುಟುಂಬದ ಕಾರ್ಯಾತ್ಮಕ ಪರಿವರ್ತನೆಗಳು ಏನು ಅಂತ ಕೇಳಿದರೆ, ಅವಿಭಕ್ತ ಕುಟುಂಬವು ಸಾಮಾನ್ಯವಾಗಿ ದೊಡ್ಡ ಕುಟುಂಬವಾಗಿದ್ದು ಅಲ್ಲಿ ತಂದೆ, ತಾಯಿ, ಮಕ್ಕಳು, ಅಜ್ಜ, ಅಜ್ಜಿ, ಮಾವ ಅಂದರೆ ಅತ್ತೆ ಸೇರಿ ವಾಸಿಸ್ತಾರೆ. ಇತ್ತೀಚೆಗೆ ನಗರೀಕರಣ ಮತ್ತು ಆಧುನಿಕತೆಯ ಕಾರಣದಿಂದಾಗಿ ಅವಿಭಕ್ತ ಕುಟುಂಬಗಳು ಕಡಿಮೆಯಾಗಿವೆ. ಕುಟುಂಬದ ಸದಸ್ಯರ ನಡುವೆ ಸ್ವತಂತ್ರತೆ ಹೆಚ್ಚಾಗಿದೆ, ಆರ್ಥಿಕ ಸ್ವಾವಲಂಬನೆ ಹೆಚ್ಚಾಗಿದೆ. ಕುಟುಂಬದ ನಿರ್ವಹಣೆಯಲ್ಲಿ ಮಹಿಳೆಯರ ಪಾತ್ರ ಬದಲಾಗಿದೆ. ಕುಟುಂಬದ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಬಾಂಧವ್ಯಗಳು ಕೂಡ ಬದಲಾಗಿದೆ. ಹಾಗೆ ಕುಟುಂಬದ ನಿರ್ವಹಣೆಯಲ್ಲಿ ತಂತ್ರಜ್ಞಾನ ಬಳಕೆ ಹೆಚ್ಚಾಗ್ತಾ ಇದೆ. ಕುಟುಂಬದ ಸದಸ್ಯರ ನಡುವೆ ಸಂಬಂಧಗಳು ಬದಲಾಗಿದೆ. ಕುಟುಂಬದ ಆರ್ಥಿಕ ಹೊಣೆಗಾರಿಕೆಗಳು ಕೂಡ ವಿಭಜನೆಗೊಳ್ತಾ ಇದೆ. ಕುಟುಂಬದ ಪರಂಪರೆ ಮತ್ತು ಸಂಪ್ರದಾಯಗಳು ಕೆಲವೊಂದು ಬದಲಾವಣೆಗಳನ್ನು ಅನುಭವಿಸ್ತವೆ. ಹಾಗೆ ಗ್ರಾಮ ಪಂಚಾಯಿತಿಯ ಕಾರ್ಯಗಳು ಅಂತ ಕೇಳಿದರೆ, ಗ್ರಾಮೀಣ ಅಭಿವೃದ್ಧಿಯ ಯೋಜನೆಗಳನ್ನು ರೂಪಿಸುವಂಥದ್ದು ಮತ್ತು ಜಾರಿಗೆ ತರುವುದು, ಸ್ವಚ್ಛತೆ ಮತ್ತು ಆರೋಗ್ಯ ಸೇವೆಗಳ ನಿರ್ವಹಣೆ, ಗ್ರಾಮೀಣ ರಸ್ತೆ ಮತ್ತು ಮೂಲಸೌಕರ್ಯಗಳ ನಿರ್ಮಾಣ, ಶಿಕ್ಷಣ ಮತ್ತು ಮಕ್ಕಳ ಕಲ್ಯಾಣದ ಕಾರ್ಯಗಳು, ಕೃಷಿ ಮತ್ತು ಸಸ್ಯ ರಕ್ಷಣೆ ಸಂಬಂಧಿತ ಸಹಾಯ, ಗ್ರಾಮೀಣ ನೀರಾವರಿ ವ್ಯವಸ್ಥೆ, ಮಹಿಳಾ ಮತ್ತು ಮಕ್ಕಳ ಹಿತಾಸಕ್ತಿಯ ಕಾರ್ಯಕ್ರಮಗಳು, ಗ್ರಾಮೀಣ ಬಡವರಿಗೆ ಆರ್ಥಿಕ ಸಹಾಯ, ಗ್ರಾಮೀಣ ಜನರ ಸಮಸ್ಯೆಗಳನ್ನು ಪರಿಹರಿಸುವಂಥದ್ದು, ಸರ್ಕಾರದ ವಿವಿಧ ಯೋಜನೆಗಳ ಜಾಗೃತಿ ಮತ್ತು ಅನುಷ್ಠಾನ. ಇನ್ನು ಪುಷ್ಕರ ವಾರ್ಷಿಕ ಜಾತ್ರೆಯನ್ನು ವರ್ಣಿಸಿ ಅಂತ ಕೇಳಿದರೆ, ಪುಷ್ಕರ ಜಾತ್ರೆಯು ವಾರ್ಷಿಕವಾಗಿ ನಡೆಯುವಂತಹ ಒಂಟೆ ಮತ್ತು ಜಾನುವಾರುಗಳ ಜಾತ್ರೆಯಾಗಿದೆ. ರಾಜಸ್ಥಾನದಲ್ಲಿ ಮರುಭೂಮಿ ಮತ್ತು ಅಲ್ಲಿನ ಹವಾಮಾನಕ್ಕೆ ಒಗ್ಗುವಂತಹ ಪ್ರಾಣಿ ಒಂಟೆ ಪುಷ್ಕರ ಮಟ್ಟದಲ್ಲಿ ನಡೆಯುವಂತಹ ಈ ಒಂಟೆಯ ಜಾತ್ರೆ ವಿಶ್ವದ ಅತ್ಯಂತ ದೊಡ್ಡ ಒಂಟೆಯ ಜಾತ್ರೆಯಾಗಿದೆ. 5 ದಿನಗಳ ಕಾಲ ನಡೆಯುತ್ತದೆ. ಈ ಜಾತ್ರೆಯು ಒಂಟೆಯನ್ನು ಮಾರುವ ಹಾಗೂ ಕೊಳ್ಳುವುದರ ಜೊತೆಗೆ ಪ್ರವಾಸಿಗರನ್ನು ಆಕರ್ಷಿಸುವಂತಹ ಜಾತ್ರೆಯಾಗಿದೆ. ಈ ಜಾತ್ರೆಗೆ ಸಾವಿರಾರು ಪ್ರವಾಸಿಗಳು ಆಗಮಿಸ್ತಾರೆ. ಇತ್ತೀಚಿನ ದಿನಗಳಲ್ಲಿ ಸ್ಥಳೀಯ ಪುಷ್ಕರ್ ಕ್ರೀಡಾ ತಂಡ ವಿದೇಶಿಯು ಟೀಮ್ನೊಂದಿಗೆ ಕ್ರಿಕೆಟ್ ಪಂದ್ಯವನ್ನು ಕೂಡ ಏರ್ಪಡಿಸ್ತಾರೆ. ಇನ್ನು ಮುಷ್ಕರ್ ಸರೋವರದ ಬಳಿ ಸಾವಿರಾರು ಜನ ಸೇರ್ತಾರೆ. ಒಂಟೆ, ದನ, ಮೇಕೆ ಮುಂತಾದ ಪ್ರಾಣಿಗಳ ವ್ಯಾಪಾರ ಕೂಡ ನಡೀತದೆ. ಹೆಂಗಸರು ಬಳೆ, ಆಟಿಕೆ, ಬಟ್ಟೆ, ಆಭರಣಗಳನ್ನು ಕೊಳ್ಳಲು ಕೂಡ ಮುಗಿಬಿಡ್ತಾರೆ. ಒಂಟೆಯ ಓಟದ ಸ್ಪರ್ಧೆ, ಸಂಗೀತ, ಹಾಡು, ಪ್ರದರ್ಶನ ಕಲೆಗಳು, ಮೀಸೆ ಪ್ರದರ್ಶನ ಈ ಜಾತ್ರೆಯ ಆಕರ್ಷಣೆ. ಈ ಜಾತ್ರೆಯು ಕಾರ್ತಿಕ ಮಾಸದ ಏಕಾದಶಿಯಿಂದ ಪೌರ್ಣಮಿಯ ನಡುವಿನ 5 ದಿನಗಳ ಕಾಲ ನಡೀತದೆ. ಪೂರ್ಣಿಮೆಯ ದಿನ ಅತ್ಯಂತ ಮುಖ್ಯವಾದ ದಿನ. ಪುಷ್ಕರ್ ಸರೋವರದಲ್ಲಿ ಬ್ರಹ್ಮನು ಸ್ನಾನ ಮಾಡಿದನೆಂದು ನಂಬಿಕೆಯಿಂದ ಅಪಾರ ಸಂಖ್ಯೆಯ ಭಕ್ತರು ಆ ದಿನ ಪವಿತ್ರ ಸ್ನಾನವನ್ನು ಮಾಡ್ತಾರೆ. ಹೀಗಾಗಿ ಪುಷ್ಕರ್ ವಾರ್ಷಿಕ ಜಾತ್ರೆಯು ಧಾರ್ಮಿಕ, ಆರ್ಥಿಕ, ಸಾಂಸ್ಕೃತಿಕ ಹಾಗೂ ಮನೋರಂಜನೆಯನ್ನು ಒದಗಿಸುವಂತಹ ಜನಪ್ರಿಯವಾದ ಜಾತ್ರೆಯಾಗಿದೆ. ಅಗೋಚರ ಮಾರುಕಟ್ಟೆಯನ್ನು ಕುರಿತು ಟಿಪ್ಪಣಿ ಬರೆಯಿರಿ ಅಂತ ಕೇಳಿದ್ದಾರೆ. ಅಗೋಚರ ಮಾರುಕಟ್ಟೆ, ಇದನ್ನು ವರ್ಚುವಲ್ ಮಾರುಕಟ್ಟೆ ಅಂತ ಕೂಡ ಕರೆಯಲಾಗುತ್ತೆ. ಇದು ದೃಷ್ಟಿಗೆ ಗೋಚರವಾಗುವುದಿಲ್ಲ. ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನದ ಆಧಾರದಿಂದ ಮಾರುಕಟ್ಟೆ ಪ್ರಕ್ರಿಯೆಗಳು ಆನ್ಲೈನ್ನಲ್ಲಿ ಏರ್ಪಡಿರುವಂತಹ ಒಂದು ಕ್ರಿಯೆ. ಈ ಕಾಮರ್ಸ್, ಆನ್ಲೈನ್ ಪರ್ಚೇಸ್, ಷೇರು ಮಾರುಕಟ್ಟೆಯಲ್ಲಿ ಆನ್ಲೈನ್ ಮಾರ್ಕೆಟಿಂಗ್ ಇತ್ಯಾದಿಗಳು ಅಂತರ್ಜಾಲದ ಮೂಲಕ ಮಾರುಕಟ್ಟೆಯ ಕಾರ್ಯಾಚರಣೆ ಪರಿವರ್ತನೆಗೊಂಡಿದೆ. ಇಲ್ಲಿ ಮಾರಾಟಗಾರನಿಗಿಂತ ಗ್ರಾಹಕರೇ ಸಾರ್ವಭೌಮರು. ಮಾರುಕಟ್ಟೆಯ ವಹಿವಾಟು ಆನ್ಲೈನ್ಗಳ ಮೂಲಕ ಮಾಹಿತಿ ಸಾಧನೆ ಮತ್ತು ಸಂವಹನ ತಂತ್ರಜ್ಞಾನವನ್ನು ಬಳಸಿಕೊಂಡು ಹೊಸ ಶೈಲಿಯನ್ನು ಅಗೋಚರ ಮಾರುಕಟ್ಟೆ ಅಥವಾ ವರ್ಚುವಲ್ ಮಾರುಕಟ್ಟೆ ಅಂತ ಹೇಳ್ಬಿಟ್ಟು ಕರಿತೇವೆ. ಇತ್ತೀಚೆಗೆ ಕಾಮರ್ಸ್, ಆನ್ಲೈನ್ ಪರ್ಚೇಸ್, ಆನ್ಲೈನ್ ಟ್ರೇಡಿಂಗ್ ಮೂಲಕ ಶೇರ್ ಮತ್ತು ಸ್ಟಾಕ್ಗಳು ಮಾರುಕಟ್ಟೆಯಲ್ಲಿ ವ್ಯವಹರಿಸಲಾಗುತ್ತೆ. ಇಂತಹ ಮಾರುಕಟ್ಟೆಯಲ್ಲಿ ನಡೆಯುವಂತಹ ವಹಿವಾಟುಗಳು ಮತ್ತು ವಾಣಿಜ್ಯ ಕ್ರಿಯೆಯನ್ನು ಅಗೋಚರ ಮಾರುಕಟ್ಟೆ ಅಂತ ಹೇಳ್ಬಿಟ್ಟು ಕರೆಯಲಾಗಿದೆ. ಭಾರತದಲ್ಲಿ 21ನೇ ಶತಮಾನದಲ್ಲಿ ಆನ್ಲೈನ್ ಮಾರುಕಟ್ಟೆಗಳು ವಿಪರೀತವಾಗಿ ಹೆಚ್ಚುತ್ತಿದೆ.
ಪಾಶ್ಚಾತ್ಯ ದೇಶದಲ್ಲಿ ಆನ್ಲೈನ್ ಮಾರುಕಟ್ಟೆಗಳು ಸಾಮಾನ್ಯ, ಆದರೆ ಭಾರತದಲ್ಲಿ ಮಾಹಿತಿ ತಂತ್ರಜ್ಞಾನದಿಂದಾಗಿ ಇಲ್ಲಿಯೂ ವ್ಯಾಪಕವಾಗಿ ಬೆಳೀತಾ ಇದೆ. ಅಗೋಚರ ಮಾರುಕಟ್ಟೆಗಳು ವಿದ್ಯುನ್ಮಾನ ಅಥವಾ ಇ-ಕಾಮರ್ಸ್ ಪ್ರಕಾರವಾಗಿದ್ದು, ಇವುಗಳ ಮೂಲಕ ಗ್ರಾಹಕರು ತಮಗೆ ಬೇಕಾದ ವಸ್ತುಗಳು ಮತ್ತು ಸೇವೆಗಳನ್ನು ಮಾರಾಟಗಾರರಿಂದ ವೆಬ್ ಬ್ರೌಸರ್ ಮೂಲಕ ನೇರವಾಗಿ ಕೊಂಡುಕೊಳ್ಳುವಂತಹ ಪ್ರಕ್ರಿಯೆಯಾಗಿದೆ. ಅಗೋಚರ ಮಾರುಕಟ್ಟೆಯನ್ನು ಇ ಶಾಪ್, ಇಂಟರ್ನೆಟ್ ಶಾಪ್, ಆನ್ಲೈನ್ ಸ್ಟೋರ್ ಎಂಬ ವಿವಿಧ ಹೆಸರಿನಲ್ಲಿ ಕರೀತಾರೆ. ಇಂದಿನ ದಿನಗಳಲ್ಲಿ ಆಧುನಿಕ ಮಾರುಕಟ್ಟೆಯ ಸ್ಥಿತಿಗತಿಯಲ್ಲಿ ಗ್ರಾಹಕರು ಮತ್ತು ಮಾರಾಟಗಾರರು ಸೀಮಿತ ಪ್ರದೇಶವಾದ ಮಾರುಕಟ್ಟೆಗೆ ಭೇಟಿ ನೀಡಬೇಕಾಗಿಲ್ಲ. ಗ್ರಾಹಕರು ಮತ್ತು ಮಾರಾಟಗಾರರು ಪರಸ್ಪರ ಭೇಟಿಯಾಗದೆ ವಸ್ತು ಮತ್ತು ಹಣ ವಿನಿಮಯವಾಗ್ತದೆ. ಅಗೋಚರವಾದಂತಹ ಮಾರುಕಟ್ಟೆಯಲ್ಲಿ ಪ್ರತಿಯೊಂದು ಘಟನೆಗಳು ಕೂಡ ದೃಢೀಕೃತ ದಾಖಲೆಯಾಗ್ತದೆ. ಎಲ್ಲ ರೀತಿಯ ಭೌಗೋಳಿಕ ಮತ್ತು ಸಾಮಾಜಿಕ ಅಡೆತಡೆಗಳನ್ನು ಕೂಡ ಮೀರಿದ ಜಾಗತಿಕ ಹಂತದಲ್ಲಿ ಅಗೋಚರ ಮಾರುಕಟ್ಟೆ ಅಥವಾ ಆನ್ಲೈನ್ ಮಾರುಕಟ್ಟೆಯ ಉಗಮವು ಒಂದು ಹೊಸ ಆಯಾಮವಾಗಿದೆ. 1960ರಲ್ಲಿ ಈ ಅಗೋಚರ ಮಾರುಕಟ್ಟೆಯ ಪರಿಕಲ್ಪನೆ ಪ್ರಾರಂಭವಾಯಿತು. 1990ರ ದಶಕದಲ್ಲಿ ವಾಸ್ತವಿಕವಾಗಿ ಅನುಷ್ಠಾನಗೊಂಡು ಮೈಕಲ್ ಆಲ್ಡಿರಿಜ್ 1979ರಲ್ಲಿ ಮೊಟ್ಟ ಮೊದಲಿಗೆ ಟೆಲಿಶಾಪಿಂಗ್ ಎಂಬ ಪರಿಕಲ್ಪನೆಯನ್ನು ಪರಿಚಯಿಸಿದರು. ಇದೇ ವರ್ಷದಲ್ಲಿ ವಿಡಿಯೋ ಟೆಕ್ಸ್ ಎಂಬುದರ ಬಗ್ಗೆ ಸಂಶೋಧನೆಯನ್ನು ಕೈಗೊಳ್ತಾರೆ. 1982ರಲ್ಲಿ ಷೇರು ಮಾರುಕಟ್ಟೆಯ ವಹಿವಾಟು ಪ್ರಾರಂಭವಾಯಿತು. 1995ರಲ್ಲಿ ಅಮೆಜಾನ್.ಕಾಮ್ ಎಂಬುದು ಅಗೋಚರ ಮಾರ್ಕೆಟಿಂಗ್ ಸೈಟನ್ನು ಅನುಷ್ಠಾನಗೊಳಿಸಿತು ಮತ್ತು ಅದೇ ಇಸವಿಯಲ್ಲಿಯೇ ಇ-ಬೇ ಎಂಬ ಆನ್ಲೈನ್ ಶಾಪಿಂಗ್ ಕೂಡ ವೆಬ್ಸೈಟ್ ಪ್ರಾರಂಭಿಸಿತು. ಜಾಗತೀಕರಣಕ್ಕೆ ಸಹಾಯಕವಾದ ಅಂಶಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಕೇಳಿದರೆ, ಜಾಗತೀಕರಣಕ್ಕೆ ಸಹಾಯಕವಾದಂತಹ ಅಂಶಗಳು ತಂತ್ರಜ್ಞಾನ ಮತ್ತು ಸಂವಹನ. ಅದರಲ್ಲಿ ಮಾಹಿತಿ ತಂತ್ರಜ್ಞಾನ, ಇಂಟರ್ನೆಟ್, ಮೊಬೈಲ್ ಫೋನ್ಗಳು ಮತ್ತು ಇತರೆ ತಂತ್ರಜ್ಞಾನಗಳಿಂದ ಮಾಹಿತಿ ಮತ್ತು ಪರಿಕಲ್ಪನೆಯ ವಿನಿಮಯ ವೇಗಗೊಂಡಿದೆ. ಸಾರಿಗೆಯ ಅಭಿವೃದ್ಧಿ ಅಂದರೆ ಆನ್ಲೈನ್ ಶಿಪ್ಪಿಂಗ್ ಮತ್ತು ವಿಮಾನಯಾನದಿಂದಾಗಿ ಸರಕು ಸಾಗಣೆಯ ವೆಚ್ಚ ಕಡಿಮೆಯಾಗಿದೆ. ಇದರಿಂದ ಅಂತಾರಾಷ್ಟ್ರೀಯ ವ್ಯಾಪಾರ ಕೂಡ ಸುಲಭವಾಗಿದೆ. ಆರ್ಥಿಕ ನೀತಿಗಳಲ್ಲಿ ಬದಲಾವಣೆ ಅಂದರೆ ಉದಾರೀಕರಣ, ಆಮದು ಮತ್ತು ಸುಂಕಗಳನ್ನು ಕಡಿತಗೊಳಿಸುವಂಥದ್ದು ಮತ್ತು ವಿದೇಶಿ ವಿನಿಮಯ ನಿಯಂತ್ರಣಗಳನ್ನು ಸಡಿಲಗೊಳಿಸುವುದರಿಂದ ವ್ಯಾಪಾರ ಮತ್ತು ಬಂಡವಾಳದ ಹರಿವಿಗೆ ಉತ್ತೇಜನವನ್ನು ಸಿಕ್ಕಿದೆ. ಇನ್ನು ವಿದೇಶ ನೇರ ಹೂಡಿಕೆ ದೇಶಗಳು ವಿದೇಶ ಹೂಡಿಕೆಗಳನ್ನು ಆಕರ್ಷಿಸಲು ತೆರಿಗೆ ನೀತಿಗಳನ್ನು ಸರಿಹೊಂದಿಸ್ತವೆ. ವ್ಯಾಪಾರ ಮತ್ತು ಬಂಡವಾಳದ ಹರಿವು, ವ್ಯಾಪಾರದ ವಿಸ್ತರಣೆ, ಸರಕು ಮತ್ತು ಸೇವೆಗಳ ಗ್ರೇನ್ಸ್ ಅಂದರೆ ದಾಟುವ ವ್ಯಾಪಾರವ ಹೆಚ್ಚಾಗಿದೆ. ಬಂಡವಾಳದ ಚಲನಶೀಲತೆ, ದೇಶಗಳ ನಡುವೆ ಬಂಡವಾಳದ ಹರಿವು ಕೂಡ ಸುಗಮವಾಗಿದೆ. ಬಹುರಾಷ್ಟ್ರೀಯ ಕಂಪನಿಗಳು ಪಾತ್ರ, ಅವುಗಳ ತಮ್ಮ ಉತ್ಪಾದನೆಯಲ್ಲಿ ವಿಸ್ತರಿಸುವಂತಹ ಲಾಭ ಗಳಿಸಲು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೂಡಿಕೆ ಮಾಡ್ತವೆ. ಇದು ಜಾಗತೀಕರಣಕ್ಕೆ ಕಾರಣವಾಗಿದೆ. ಸಂಸ್ಕೃತಿ ಮತ್ತು ಜನರ ಚಲನವಲನ, ಜನರು ಕಲ್ಪನೆಗಳು ಮತ್ತು ಜನಪ್ರಿಯ ಸಂಸ್ಕೃತಿಗಳು ಜಾಗತಿಕವಾಗಿ ಹರಡ್ತವೆ. ಸಂಕ್ಷಿಪ್ತವಾಗಿ ಹೇಳಬೇಕು ಅಂದರೆ ತಂತ್ರಜ್ಞಾನ, ವ್ಯಾಪಾರ ನೀತಿಗಳು ಮತ್ತು ಆರ್ಥಿಕ ಪ್ರೇರಣೆಗಳಿಂದಾಗಿ ವಿಶ್ವದ ಆರ್ಥಿಕತೆಗಳು ಮತ್ತು ಪರಸ್ಪರ ಅವಲಂಬಿತವಾಗಿದೆ. ಇದು ಜಾಗತೀಕರಣಕ್ಕೆ ಸಹಾಯಕವಾದಂತಹ ಅಂಶಗಳು. ಇನ್ನು ಭಾಗ ಡಿಗೆ ಸಂಬಂಧಿಸಿದಂತೆ 7ನೇ ಮೇನಿದು ಕೆಳಗಿನ ಯಾವುದಾದರೆರಡು ಪ್ರಶ್ನೆಗಳಿಗೆ 30 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದ್ದಾರೆ. ಅಂದರೆ ಇದು 10 ಅಂಕದ ಪ್ರಶ್ನೋತ್ತರಗಳಾಗಿರುತ್ತೆ. ಏಕತೆ ಎಂದರೇನು? ಭಾರತದ ಏಕತೆಯ ಸ್ವರೂಪವನ್ನು ವಿವರಿಸಿ ಅನ್ನುವಂತಹ ಒಂದು ಪ್ರಶ್ನೆ. ಇಲ್ಲಿ ಬರುವಂತಹದ್ದು ಏಕತೆ ಅಂತಂದರೆ ನಾವು ನಮ್ಮವರು ಅನ್ನುವಂತಹ ಒಂದು ಭಾವನೆ. ಅಲ್ಲಿ ಬರುವಂತಹ ಸ್ವರೂಪ ಅಂದರೆ ಪ್ರಾದೇಶಿಕ ಏಕತೆಯನ್ನು ಒಳಗೊಂಡಿರಬೇಕು, ಭಾಷಾ ಏಕತೆ ಇರಬೇಕು, ಧಾರ್ಮಿಕ ಏಕತೆಯನ್ನು ಹೊಂದಿರಬೇಕು, ಸಾಂಸ್ಕೃತಿಕ ಏಕತೆಯನ್ನು ಹೊಂದಿರುವಂತಹದ್ದು. ಇನ್ನು ಪರಿಶಿಷ್ಟ ಪಂಗಡದ ಸಮಸ್ಯೆಗಳನ್ನು ವಿವರಿಸಿ ಅನ್ನುವಂತಹ ಪ್ರಶ್ನೆ. ಅಲ್ಲಿ ಬರುವಂತಹ ಮುಖ್ಯವಾದಂತಹ ಸಮಸ್ಯೆಗಳು ಅಂದರೆ ಸಾಮಾಜಿಕ ತಾರತಮ್ಯ ಮತ್ತು ಹಿಂಸೆ, ಹಾಗೆ ಶೈಕ್ಷಣಿಕ ಸಮಸ್ಯೆಗಳು, ಹಾಗೆ ಆರ್ಥಿಕ ಹಿನ್ನಡೆ, ಉದ್ಯೋಗದ ಕೊರತೆ, ಸಾಂಸ್ಕೃತಿಕ ಮತ್ತು ಸಾಂಪ್ರದಾಯಿಕ ಅಡೆತಡೆಗಳು, ರಾಜಕೀಯ ಪ್ರಾತಿನಿಧ್ಯ ಇಲ್ಲದೇ ಇರುವಂಥದ್ದು, ಹಾಗೆ ಸಮಸ್ಯೆಗಳಿದ್ದರೂ ಕೂಡ ಪ್ರಾತಿನಿಧ್ಯದ ಕೊರತೆ. ಇನ್ನು ರೈತರ ಆತ್ಮಹತ್ಯೆಯನ್ನು ತಡೆಗಟ್ಟಲು ಸರ್ಕಾರ ಕೈಗೊಂಡಂತಹ ಇತ್ತೀಚಿನ ಕ್ರಮಗಳನ್ನು ವಿಶ್ಲೇಷಿಸಿ ಅಂತ ಕೇಳಿದರೆ, ರೈತರ ಸಾಲ ಮನ್ನಾ ಯೋಜನೆ ಮಾಡುವಂಥದ್ದು, ಬೆಳೆ ವಿಮಾ ಯೋಜನೆ, ಬೆಂಬಲ ಬೆಲೆ ಖರೀದಿ ಅಂದರೆ ಬೆಳೆದಂತಹ ಬೆಲೆಗೆ ಬೆಂಬಲವನ್ನು ಕೊಟ್ಟಂತಹ ಒಂದು
ವಸ್ತುಗಳ ಖರೀದಿಯನ್ನು ಮಾಡುವಂಥದ್ದು. ಇನ್ನು ಕೃಷಿ ಸಲಹಾ ಕೇಂದ್ರಗಳು ಮತ್ತು ಮಾನಸಿಕ ಆರೋಗ್ಯ, ನೇರ ಹಣಕಾಸು ಸಹಾಯ, ನೀರಾವರಿ ಮತ್ತು ಕೃಷಿ ಮೂಲಸೌಕರ್ಯ. ಇನ್ನು ಕೃಷಿ ಉತ್ಪನ್ನ ಮಾರುಕಟ್ಟೆಯ ಸುಧಾರಣೆಗಳು ಅಂತ ಇದೆ. ಅಲ್ಲಿ ಬರುವಂತಹದ್ದು ಮಲಪ್ರಭಾ ಹೋರಾಟವನ್ನು ಚರ್ಚಿಸಿ ಅಂತ ಕೇಳಿದರೆ ಸ್ಥಿರ ಬೆಲೆಯ ಪ್ರಶ್ನೆ, ಲೇವಿಯ ಪ್ರಶ್ನೆ, ಸ್ಥಳೀಯ ನೌಕರಶಾಹಿಯ ಪಾತ್ರ, ಅವುಗಳು ಅಂದರೆ ಭ್ರಷ್ಟಾಚಾರ, ನೌಕರಶಾಹಿಯ ಔದಾಸೀನ್ಯ, ಒತ್ತಡದಿಂದ ಅಥವಾ ಒತ್ತಾಯದಿಂದ ಕಂದಾಯ ವಸೂಲಿ ಮತ್ತು ರಾಜಕೀಯ ನಾಯಕತ್ವದ ವಿಫಲತೆ. ಇಷ್ಟು ನಿಮ್ಮ ಒಂದು ಸಮಾಜಶಾಸ್ತ್ರ ಮಾದರಿ ಪ್ರಶ್ನೆ ಪತ್ರಿಕೆ 2ರ ಸಂಪೂರ್ಣವಾದಂತಹ ಉತ್ತರವಾಗಿತ್ತು. ಹಾಗೆ ನಿಮಗೆ ಎಲ್ಲ ಅಧ್ಯಾಯಗಳ ಒಂದು ಪ್ರಶ್ನೋತ್ತರಗಳನ್ನು ಪಡಿಬೇಕು ಅಂತಂದರೆ ನನ್ನ ಒಂದು ಕನ್ನಡ ದೇವಿಗೆ ಚಾನಲ್ನಲ್ಲಿ ಸಮಾಜಶಾಸ್ತ್ರ ಅನ್ನುವಂತಹ ಸಮಾಜಶಾಸ್ತ್ರಕ್ಕೆ ಸಂಬಂಧಿಸಿದಂತಹ ಪ್ಲೇಲಿಸ್ಟನ್ನು ಮಾಡಿದ್ದೇನೆ. ಅದರಲ್ಲಿ ನಿಮಗೆ ಸಂಬಂಧಿಸಿದಂತಹ ಸಂಪೂರ್ಣವಾದಂತಹ ಎಲ್ಲ ಅಧ್ಯಾಯಗಳ ಪ್ರಶ್ನೋತ್ತರಗಳನ್ನು ಕೂಡ ಕೊಟ್ಟಿದ್ದೇನೆ. ಹಾಗೆ ಮುಂದಿನ ವಿಡಿಯೋದಲ್ಲಿ ಮುಂದಿನ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ 3ಕ್ಕೆ ಸಂಬಂಧಿಸಿದಂತಹ ಸಂಪೂರ್ಣವಾದಂತಹ ಉತ್ತರವನ್ನು ಆ ಒಂದು ವಿಡಿಯೋದಲ್ಲಿ ನೋಡೋಣ. ಧನ್ಯವಾದಗಳು.